ರಾಜ್ಯದ ಜನತೆಗೆ ಗ್ಯಾರಂಟಿ ಹೆಸರಲ್ಲಿ ಟೋಪಿ ಹಾಕಿ ಅಬಕಾರಿ ಇಲಾಖೆಯಲ್ಲಿ ಲೂಟಿ ಹೊಡೆಯೋದೇ ಕಾಂಗ್ರೆಸ್ ಸರ್ಕಾರದ ನೈಜ ಸಾಧನೆಯಾಗಿದೆ. ಇದು ನಾವು ಹೇಳ್ತಿರೋದಲ್ಲ, ಸ್ವತಃ ಮದ್ಯ ಮಾರಾಟಗಾರರು ಬೀದಿಗೆ ಬಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ವ್ಯಾಪಾರಿಗಳ ಸಂಘದ ಅಧ್ಯಕ್ಷರೇ ನೇರವಾಗಿ ಆರೋಪ ಮಾಡಿದ್ದಾರೆ. ನಮ್ಮ ಅರ್ಜಿ ಏನಾಗ್ತಾ ಇದೆ, ಎಲ್ಲೋಗ್ತಾ ಇದೆ, ಅದು ಏನಾಯ್ತು ಅಂತ ಉತ್ತರನೇ ಇಲ್ವಲ್ಲ ಸರ್ಕಾರದಿಂದ ನಮಗೆ. ನಾವು ಕೊಟ್ಟು ಅರ್ಜಿಗಳನ್ನ ಸ್ಟ್ರೈಕ್ ಮಾಡಿ, ಮೆರವಣಿಗೆ ಮಾಡಿ, ಎಲ್ಲ ರೀತಿಯೂ ಪ್ರೊಟೆಸ್ಟ್ ಮಾಡಿದ್ದೀವಿ ಸರ್. ಲಂಚ ಕೊಡದೆ ಇಲ್ಲಿ ಒಂದು ಫೈಲ್ ಕೂಡ ಅಲುಗಾಡಲ್ಲ. ವರ್ಗಾವಣೆಗೊಂದು ರೇಟು, ಲೈಸೆನ್ಸ್ಗೊಂದು ರೇಟು, ಕಡೆಗೆ ಅಧಿಕಾರಿಗಳು ಕುರ್ಚಿ ಮೇಲೆ ಕೂರೋಕು ಕಪ್ಪ ಕಾಣಿಕೆ ಕೊಡಬೇಕು. ಈ ಕುರಿತು ರಾಹುಲ್ ಗಾಂಧಿಗೆ ದೂರು ನೀಡುವುದಾಗಿ ಸಂಘದ ಅಧ್ಯಕ್ಷರೇ ಬಹಿರಂಗವಾಗಿ ಹೇಳಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಬರೋಬ್ಬರಿ 2,500 ಕೋಟಿ ರೂಪಾಯಿಗಳ ಬೃಹತ್ ಕಲೆಕ್ಷನ್ ಹಗರಣ ನಡೆದಿದೆ. ಸಚಿವ ಆರ್.ಬಿ. ತಿಮ್ಮಾಪುರ ಅವರೇ, ಈ ಹಣ ಎಲ್ಲಿಗೆ ಹೋಯಿತು? ಇದು ಯಾರ ತಿಜೋರಿ ಸೇರಿದೆ? ಹೈಕಮಾಂಡ್ ಓಲೈಸಲು ಇಡೀ ಇಲಾಖೆಯನ್ನೇ ಭ್ರಷ್ಟಾಚಾರದ ಎಟಿಎಂ ಮಾಡ್ಕೊಂಡಿದ್ದೀರಾ? ಅಧಿಕಾರಿಗಳಿಂದ ವಾರ ಮಾಮೂಲಿ ಫಿಕ್ಸ್ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕಾದ ಹಣವನ್ನು ನುಂಗಿ ನೀರು ಕುಡಿಯುತ್ತಿದೆ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿ ಅಭಿವೃದ್ಧಿಗೆ ಕಾಸಿಲ್ಲ ಅಂದ್ರೂ ಅಬಕಾರಿ ಇಲಾಖೆಯಲ್ಲಿ ಮಾತ್ರ ಕಾಸಿನ ಮಳೆ ಸುರಿಯುತ್ತಿದೆ. ಮದ್ಯ ಮಾರಾಟಗಾರರ ಸಂಘವೇ ಭ್ರಷ್ಟಾಚಾರವನ್ನು ಬಹಿರಂಗಪಡಿಸಿದೆ. ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ದೂರಿನಲ್ಲಿ ಮಿನಿಸ್ಟರ್ ಎಂದು ನಮೂದಿಸಲಾಗಿದೆ. 2,500 ಕೋಟಿ ಹಗರಣದ ಕಳಂಕ ಹೊತ್ತಿರುವ ಸಚಿವ ಆರ್.ಬಿ. ತಿಮ್ಮಾಪುರ ಅವರಿಂದ ರಾಜೀನಾಮೆ ಪಡೆಯಲು ಸಿದ್ದರಾಮಯ್ಯ ಸರ್ಕಾರ ಹಿಂದೇಟು ಹಾಕುತ್ತಿರುವುದಾದರೂ ಏಕೆ? ಇಷ್ಟೆಲ್ಲ ಸಾಕ್ಷಿ ಇದ್ದರೂ ರಾಜೀನಾಮೆ ಪಡೆಯುತ್ತಿಲ್ಲ ಎಂದರೆ ಈ ಹಗರಣ ಸಿದ್ದರಾಮಯ್ಯನವರ ಮೂಗಿನ ಕೆಳಗೆ ನಡೆದಿದೆ ಎಂದು ಅರ್ಥ ಅಲ್ಲವೇ? ತಕ್ಷಣವೇ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ನೀಡಲೇಬೇಕು. ಇಲ್ಲದಿದ್ದರೆ ಈ ಭ್ರಷ್ಟ ಸರ್ಕಾರದ ವಿರುದ್ಧದ ಬಿಜೆಪಿ ಸದನದ ಒಳಗೂ ಹೊರಗೂ ಹೋರಾಟ ನಡೆಸುವುದು ಕಟ್ಟಿಟ್ಟ ಬುದ್ಧಿ.